ಅಜ್ಜ ತಮ್ಮ ಪವಿತ್ರವಾದ ಪಾದಕ್ಕೆ ಕೌರವ ಅಭಿವಾದಿಸುತ್ತಾ ವಿಷಯವನ್ನು ಮುಂದಿರಿಸುತ್ತಾ ಇದ್ದೇನೆ. ಹಸ್ತಿನಾವತಿಯ ಧರ್ಮ ಸಾಮ್ರಾಜ್ಯ ಅವ್ಯಾಹತವಾಗಿ ಅವಿಚ್ಛಿನ್ನವಾಗಿ ಔರಸಪುತ್ರರಿಗೆ ಅಧಿಕಾರವನ್ನು ಮುಂದುವರಿದದ್ದಾಗಿದೆ. ನಮ್ಮ ಹಿರಿಯರು ಚಂದ್ರವಂಶದ ಮೂಲ ಪುರುಷನಾದ ಪುರೂನಿನಿಂದ ತೊಡಗಿ ಇಲ್ಲಿಯವರೆಗೆ ವಿಭಜಿಸಿ ಆಳಿದಂತಹ ಪದ್ಧತಿ ಇಲ್ಲ. ಕೌರವ ಪಾಂಡವರಾದ ನಮ್ಮ ನಡುವೆ ಬೆಳೆದಂತಹ ಭಿನ್ನಮತ ವೈಮನಸ್ಸು ವಿಕೋಪವನ್ನು ತಲುಪಿದ್ದು ತಮ್ಮ ಅವಗಾಹನೆಗೂ ಗೊತ್ತು. ನಿಮ್ಮ ತೊಡೆ ಸೋಂಕಿನಲ್ಲೇ ಬೆಳೆದ ನಾವು ಒಮ್ಮತ ಮೂಡುವಲ್ಲಿ ಪರಸ್ಪರ ಸಹಕಾರಿಯಾಗಲಿಲ್ಲ, ಅದು ಕೈಗೂಡಲೂ ಇಲ್ಲ. ಕ್ಷತ್ರಿಯನಾದವ ತನ್ನ ಅಧಿಕಾರವನ್ನು ಉಳಿಸುವುದಕ್ಕೆ ತಂತ್ರೋಪಾಯವನ್ನು ಮಾಡುವುದು ಅಪರಾಧವೂ ಅಲ್ಲ, ಅಸಂಬದ್ಧವೂ ಅಲ್ಲ. ನನ್ನನ್ನು ಅಪರಾಧಿ ಅಂತ ನೀವು ಮನಗಾಣಿದ್ದರೂ ಕೂಡ ಮೂಲತಃ ನನ್ನ ಉದ್ದೇಶ ಏನು ಎಂಬುದು ತಮಗೆ ಸ್ಪಷ್ಟವಾಗಿರಬೇಕು. ಕೇವಲ ಅಧಿಕಾರಕ್ಕಾಗಿ ಕೌರವ ದ್ಯೂತವನ್ನಾಡಲಿಲ್ಲ. ಹಸ್ತಿನಾವತಿಯ ಸಾಮ್ರಾಜ್ಯ ಹಸ್ತಿನಾವತಿ ಇಂದ್ರಪ್ರಸ್ಥ ಅಂತ ವಿಭಾಗಿಸಲ್ಪಟ್ಟಾಗ ಗುರುಕುಲದ ಅನಭಿಷಕ್ತ ಸಮ್ರಾಟನಾದ ನಾನು ಭವಿಷ್ಯತ್ತಿನ ಬಗ್ಗೆ ಯೋಚಿಸಿದೆ. ಏಕೀಕೃತವಾದ ಸಾಮ್ರಾಜ್ಯ ವಿಭಜಿಸಕೂಡದು, ಇದು ಒಂದಾಗಬೇಕು ಎಂಬುದು ನನ್ನ ಮೂಲ ಉದ್ದೇಶ. ಅದಕ್ಕಾಗಿಯೇ ಪಾಂಡವರನ್ನು ದ್ಯೂತದ ಮೂಲಕವಾಗಿ ಆಹ್ವಾನಿಸಿ ದ್ಯೂತವನ್ನಾಡಿದಾಗ ವಿಕೋಪವು ನಡೆದು ಹೋಯಿತು. ಪ್ರಥಮ ದ್ಯೂತದಲ್ಲಿ ದ್ರೌಪದಿಯ ವಸ್ತ್ರಾಪಹಾರವಾಯಿತು ಎಂಬಲ್ಲಿಗೆ ಅದು ಕೃಷ್ಣನಿಂದ ಸಂರಕ್ಷಿಸಲ್ಪಟ್ಟಿತು ಎಂಬುದರಿಂದಲೋ ಅಥವಾ ನಮ್ಮಪ್ಪನಾದಂತಹ ಧೃತರಾಷ್ಟ್ರ ಚಕ್ರವರ್ತಿಗಳು ಕಣ್ಣೀರು ಹಾಕಿದ್ದರು ಎಂಬುದರಿಂದಲೋ ಪಡೆದಂತಹ ರಾಜ್ಯವನ್ನು ಪುನಃ ಕೊಟ್ಟು ನನ್ನ ತಂದೆ ಕೈಮುಗಿದರು. ಆ ನಂತರ ಮರಳಿ ದ್ಯೂತವಾಯಿತು. ಪುರುಷ 13 ಹಂತದಲ್ಲಿ ಹೋಗುವುದು ತಮ್ಮ ಪಟ್ಟಣವ ಅಥವಾ ಪುರುಷ 13ರಲ್ಲಿ ಹೋಗುವುದು ತಮ್ಮ ಪಟ್ಟಣವ ಎಂಬ ಎರಡೂ ವಾದಗಳಲ್ಲಿ ಯಾವುದನ್ನು ಆಯ್ದುಕೊಂಡರೂ ಯಥಾಯೋಗ್ಯವು ಪ್ರತಿವರ್ತವ್ಯಂ. ಪುರುಷ 13ರಲ್ಲಿ ಹೋಗುವುದು ತಮ್ಮ ಪಟ್ಟಣವ ಎಂಬಂತೆ ಪಾಂಡವರು ಅವಧಿ ಅಜ್ಞಾತವಂಶವನ್ನು ಪೂರೈಸಿದ್ದರು ಅಂತಾದರೆ ರಾಜ್ಯವನ್ನು ಕೊಡುವುದಕ್ಕೆ ಆಕ್ಷೇಪ ಇರಲಿಲ್ಲ. ಆದರೆ ನನ್ನ ಪ್ರಕಾರ ಅವರು ಇನ್ನೂ 15 ದಿವಸ ಅವಧಿಯನ್ನು ಪೂರೈಸಬೇಕಿತ್ತು. ಚಾಂದ್ರಮಾನದ ಪದ್ಧತಿಯನ್ನು ನಾವು ಅನುಸರಿಸುತ್ತಾ ಇರುವವರು. ನೀವಂದಿರಿ ಸೌರಮಾನದಂತೆ ಅದು ಪೂರ್ತಿಯಾಗಿದೆ ಅಂತ. ಆದರೆ ಅಜ್ಜ, ಯಥಾಯೋಗ್ಯವಾದ ಶಾಸ್ತ್ರವನ್ನೂ ಉಲ್ಲಂಘಿಸುವುದಕ್ಕಾಗುತ್ತದೆ. ಶತಾನಂದನ ಮೂಲಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಾಗ ಸೂಜಿಯ ಮುಂದೆಷ್ಟು ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿದ್ದು ಹೌದು. ಆಮೇಲೆ ಸಂಜಯನ ರಾಯಭಾರವಾಯಿತು. ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನ ಇತಃ ಧರ್ಮರಾಯ ಹೇಳಿದ. ಕೃಷ್ಣ ಬಂದಾಗ ಸಂಧಾನವನ್ನು ಮುಂದಿರಿಸಿದ. ಕಡೆಗೆ 5 ಗ್ರಾಮವನ್ನಾದರೂ ಯಾಚಿಸಿದ. ಆ ಧರ್ಮರಾಯನೇ ಇಂದು ದೃಷ್ಟದ್ಯುಮ್ನನ ನಾಯಕತ್ವವನ್ನು ಅಂಗೀಕರಿಸಿ 7 ಕ್ಷೋಹಿಣಿ ಸೈನ್ಯ ಸಮೇತವಾಗಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಬೀಡನ್ನು ಬಿಟ್ಟಿದ್ದಾನೆ. ಯಾರು ಯುದ್ಧ ಬೇಡ ಅಂತ ಅಂದನೋ, ದೊರೆತನ ಸುಡಲಿನ್ನು ಬಡತನ ಎನಗಕ್ಕೆ ಅಂತ ಹೇಳಿದಂತಹ ಧರ್ಮರಾಯ ನಾನು ಯುದ್ಧ ಸನ್ನದ್ಧನಾಗಲಿಲ್ಲ, ದುರವೀಳ್ಯವನ್ನಿತ್ತವ. ಹಾಗಾದರೆ ಪಾಂಡವರು ನನ್ನ ಮುಂದೆ ವಿರೋಧಕ್ಕೆ ಸಮರ್ಥರಾಗಿ ಸನ್ನದ್ಧರಾಗಿದ್ದಾರೆ ಎಂಬುದು ದೃಪದ ವಿರಾಟನನ್ನು ಕೂಡಿಕೊಂಡು ಕೆಲವರನ್ನು ಸಂಗ್ರಹಿಸಿದ್ದರ ಅರ್ಥ ಅಲ್ವೇ? ಹಸ್ತಿನಾವತಿಯ ಮೂಲಭೂತಕ್ಕೆ ಪರ್ಯಾಯ ಶಕ್ತಿಯನ್ನು ನಿರ್ಮಿಸುತ್ತಿರುವ ದೃಪದ ಒಂದು ಕಡೆಯಿಂದ, ವಿರಾಟ ಒಂದು ಕಡೆಯಿಂದ ಪಾಂಡವರ ಸಹವರ್ತಿಯಾಗಿದ್ದಾನೆ, ಸಂಬಂಧಿಯಾಗಿದ್ದಾನೆ. ಇವರನ್ನೆಲ್ಲ ಮುಂದಿಟ್ಟುಕೊಂಡು ಧರ್ಮರಾಯ ಬಂದಿದ್ದಾನೆ ಅಂತಾದರೆ ಅವನಿಗೆ ನಮ್ಮಲ್ಲಿರುವಂಥ ದ್ವೇಷ ಸ್ಥಾಯಿಯಾಗಿದೆ ಅಂತ ಅರ್ಥ ಅಲ್ವೇ? ನನಗೆ ಕಾಡೇ ಸಾಕು ಅಂತ ಹೇಳಿದ ಧರ್ಮರಾಯ ಇಂದು ವೇಗದಲ್ಲಿ ಧರ್ಮಕ್ಷೇತ್ರಕ್ಕೆ ನಮ್ಮಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾನೆ ಸೈನ್ಯ ಸಮೇತ. ನಾನಿನ್ನು ಸೈನ್ಯ ಸನ್ನಾಹವನ್ನು ಮಾಡುವಷ್ಟರಲ್ಲಿ ಸಂದೇಶರ ಮೂಲಕವಾಗಿ ದೂತನನ್ನು ಕಳಿಸಿದ್ದಾನೆ. ಪಾಂಡವರನ್ನು ರಕ್ಷಿಸುವುದಕ್ಕೆ ಸಂಧಾನಕ್ಕೆ ಬಂದ ಶ್ರೀಹರಿ ಇದ್ದಾನೆ ಎಂಬುದು ನಿಮಗೂ ಗೊತ್ತು, ನನಗೂ ಗೊತ್ತು. ಮಮ ಪ್ರಾಣಾಹಿ ಪಾಂಡವ ಅಂತ ಅಂದವ. ಪ್ರಾಣದೋಪಾದಿಯಲ್ಲಿ ತನ್ನ 5 ಪ್ರಾಣಗಳ ರೀತಿಯಲ್ಲಿ ಪಾಂಡವರನ್ನು ಸಂರಕ್ಷಿಸುತ್ತಾ ಇರುವವ.
ಪಾಂಡವಾನ ಹಿತಾಯ ಚ ಕೌರವಾನ ವಿನಾಯಾಶ ಚ. ಇದು ಕೃಷ್ಣನ ಉದ್ದೇಶ. ಆದರೆ ನಮ್ಮ ಪಾಲಿಗೆ ಯಾರಿದ್ದಾರೆ ಅತ್ಯ? ಪಾಂಡವರು ನಮ್ಮಲ್ಲಿ ಕೆಣಕಿ ಯುದ್ಧಕ್ಕೆ ಬರ್ತಾರೆ ಅಂತಾದರೆ, ದ್ವೇಷವನ್ನು ಮರೆತಿಲ್ಲ ಅಂತಾದರೆ, ನಮ್ಮನ್ನು ರಕ್ಷಿಸುವುದಕ್ಕೆ ದೇವರು ಬರುವುದಿಲ್ಲ. ನಾವು ಮಾನವಾಯುಕ್ತವಾಗಿ ಪ್ರಯತ್ನಿಸಬೇಕಾಗುತ್ತದೆ. ಈ ಹೊತ್ತಿನಲ್ಲಿ ಉಭಯಕುಲ ಪಿತಾಮಹರು ಮುತ್ತಜ್ಜರೂ ಆದ ನೀವಲ್ಲದೆ ನಮಗೆ ಯಾರಿದ್ದಾರಜ್ಜ, ನೀವೇ ನಮ್ಮನ್ನು ಕಾಯಬೇಕು.